ನಮ್ಮೂರು, ನಾವು ಹುಟ್ಟಿ ಬೆಳೆದ ಊರು, ನಾವು ಆಟ ಆಡಿ ಕಲಿತ ಊರು, ಏಳು ಬೀಳುಗಳನ್ನೆಲ್ಲ ಅರಿತ ಊರು. ನಮ್ಮೂರಿನ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನ ನಿಮ್ ಮುಂದೆ ತಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಮೂರಲ್ಲಿ ಪ್ರತಿಯೊಂದು ಮನೆಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತೆ. ಅದನ್ನ ನೋಡೋದಕ್ಕೇನೆ ಚಂದ. ಹಾಗೆ ಯುಗಾದಿ ಅಂದ ತಕ್ಷಣ ಮೊದಲನೇ ಆಚರಣೆ ಮೊದಲ ಬೇಸಾಯ. ಮೊದಲ ಬೇಸಾಯ ಪದ್ಧತಿ ಅಂದ್ರೆ ಊರಿನ ಎಲ್ಲ ಗ್ರಾಮಸ್ಥರು ಅವರವರ ತೋಟ, ಹೊಲ, ಗದ್ದೆಗಳಿಗೆ ಹೋಗಿ ಭೂಮಿ ತಾಯಿ ಪೂಜೆ ಮಾಡಿ ಮೊದಲ ಬೇಸಾಯ ಮಾಡ್ತಾರೆ. ಇದು ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಇದು ಈ ಯುಗಾದಿಯಂದು ಮೊದಲ ಬೇಸಾಯ ಮಾಡಿ ಆ ಭೂಮಿ ತಾಯಿಗೆ ಪೂಜೆ ಮಾಡಿ ನಂತರ ಬೇವು ಬೆಲ್ಲ ಮಾಡಿರ್ತಕ್ಕಂಥ ಬೇವು ಬೆಲ್ಲವನ್ನ ಗ್ರಾಮದ ಎಲ್ಲಾ ದೇವರಿಗೂ ನೈವೇದ್ಯ ಮಾಡಿ ಮೊದಲನೇ ದಿನ ಬೇವು ಬೆಲ್ಲ ಊಟ ಮಾಡಿ ನಂತರ ನಮ್ಮ ಊರಿನ ಗ್ರಾಮ ದೇವತೆಯಾದ ಮಾರಿಕಾಂಬಾ ದೇವಿನ ರಥದ ಮೇಲೆ ತಾಯಿನ ಕೂರಿಸಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವ ಒಂದು ಪದ್ಧತಿ ತಲತಲಾಂತರದಿಂದ ಈ ಪದ್ಧತಿ ನಡೆಸ್ಕೊಂಡು ಬರ್ತಿದೀವಿ. ತಾಯಿನ ದೇವಸ್ಥಾನದಿಂದ ರಥ ಏರಿಸಬೇಕಾದ್ರೆ ಹೇಗಿರುತ್ತೆ ಅಂದ್ರೆ ನೋಡಿದವರ ಮೈ ರೋಮಾಂಚನವಾಗೋದು ತಾಯಿ ರಥ ಏರುತ್ತಾ ಇದ್ದಾಗೆ ಗ್ರಾಮಸ್ಥರೆಲ್ಲರೂ ಆ ರಥದ ಎರಡು ಗಾಲಗಳಿಗೆ ಮನೆಯಿಂದ ತಂದಿರ್ತಕ್ಕಂಥ ತೆಂಗಿನಕಾಯಿನ ಹೊಡೆಯುವ ಒಂದು ಪದ್ಧತಿ ಕೂಡ ಇದೆ. ಆ ರಥದ ಚಕ್ರಗಳಿಗೆ ತೆಂಗಿನಕಾಯಿನ ಹೊಡಿತಾರೆ. ಓಪನ್ ಮಾಡು ಸರಿ, ಓಪನ್ ಮಾಡು. ನಮಗೆ ಫುಲ್ ಲೋಡ್ ಆಗ್ಬೇಕು. ಚಂದ್ರಮಾನ ಯುಗಾದಿ ಆದ್ರಿಂದ ಊರಿನ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಅವರವರ ಮನೆ ಹತ್ರ ಇಲ್ಲ ಆ ಬಿಲ್ಡಿಂಗ್ ಮೇಲೆ ನಿಂತು ಕಟ್ಟಡಗಳ ಮೇಲೆ ನಿಂತು ಚಂದ್ರನ ದರ್ಶನಕ್ಕೆ ಕಾಯ್ತಾ ಇರೋದು ನೋಡಿದ್ರೆ ಆ ಹಳ್ಳಿ ಸೊಗಡು ಈ ವಿಡಿಯೋ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಮ್ಯಾಗ್ಲ ತೋರಿಸ್ತಾರ ಮತ್ತೆ
ಅದೇ ನೀಟಿಗೆ ನೋಡಿ ಕಾಣ್ತಾ ಇತ್ತು ಪೂಜೆ ಮಾಡಿ ಸಿ ಮಾಡಲೇ ಹೋಗ್ತೀಗ ಪಾಡ ನೋಡೋಣ ಅಂತೀನಿ ಮಖ ಮಖ ಕಾಣಕತ್ತ ಹಾ ಕಾಂತಿಗೆ ಚಂದ್ರನ ದರ್ಶನ ಆದ ನಂತರ ಆ ಚಂದ್ರನಿಗೆ ಪೂಜೆ ಅರ್ಪಿಸಿ ಮನೆಯ ಗುರು ಹಿರಿಯರ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹಾಗೆ ಗ್ರಾಮದ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡೆದುಕೊಳ್ಳೋದು ನಮ್ಮ ಗ್ರಾಮದ ಪ್ರತೀತಿ. ಮಡಿಯಲೇ ಆದಷ್ಟು ನಮ್ಮ ಗ್ರಾಮದ ಯುಗಾದಿ ಹಬ್ಬದ ಆಚರಣೆಯನ್ನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.